ಕೊಡ್ತಾರೆ ಅಂತಕ್ಕಂಥದ್ದನ್ನ ನೀವೆಲ್ಲ ಮನದಟ್ಟು ಮಾಡಿಕೊಂಡು ನಾವೆಲ್ಲ ಅವ್ರಿಗೆ ಧೈರ್ಯ ತುಂಬಬೇಕು. ನಿಮಗೆ ಇಲ್ಲಿ ಎಲ್ಲ ಮೆಂಬರ್ಸ್ ಏನು ಹೇಳಿದ್ದಾರೆ, ಮೈನಸ್ ಹೇಳಿದ್ರು ಹೇಳಬೇಕು, ಸರಿ ಮಾಡ್ಬೇಕಾದ್ರೆ ಅಲ್ಲೇನೆ, ಪ್ಲಸ್ ಹೇಳಿದ್ರು ಹೇಳಬೇಕು. ಹಾಗಾಗಿ ನಾಳೆಯಿಂದ ನಾವೆಲ್ಲರೂ ಸೇರಿ ಪ್ರತಿ ಮನೆಗೆ ಯಾರ್ಯಾರು ಮನೆಗೆ ಹೋಗೋಣ. ಸಾಧ್ಯವಾಗದೇ ಇರತಕ್ಕಂಥವರು ಫೋನ್ ಕಾಲ್ ಮುಖಾಂತರ ನಮಗೆ ಕೊಟ್ಟಿರ್ತಕ್ಕಂಥ ಚುನಾವಣೆಗೆ ಇವತ್ತು ಪೂರ್ವಭಾವಿಯಾಗಿ ನಾವೆಲ್ಲರೂ ಸಹ ಒಂದು ಚಿಕ್ಕ ಸಭೆಯನ್ನು ಕರೆದಿದ್ದೇವೆ. ಸಭೆಯ ಪ್ರಮುಖವಾಗಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸ್ನೇಹಿತರಾದಂಥ ರಾಮರಾಜ ಅಭಿವೃದ್ಧಿ ಮಂಡಳಿಯ ನಿಕಟಪೂರ್ವ ನಿರ್ದೇಶಕರಾದಂಥ ಪುರುಷೋತ್ತಮರವರೇ ಹಾಗೂ ನನ್ನ ಜೊತೆ ಸುದೀರ್ಘವಾಗಿ ಪ್ರವಾಸವನ್ನು ಮಾಡುತ್ತಾ ಎಲ್ಲ ಕಡೆ ಸಂಚಾರವನ್ನು ಮಾಡುತ್ತಾ ಮತಯಾಚನೆ ಮಾಡುತ್ತಾ ನಮ್ಮೆಲ್ಲರ ಹಿರಿಯ ಅಣ್ಣನ ಸಮಾನದ ರಾಜೇಂದ್ರ ಪ್ರಸಾದ್ ಅವರೇ ಹಾಗೂ ಅಭಿಜಾತಿಯ ಯಶಸ್ವಿ ಆ ಮಹಿಳಾ ಸಮಾವೇಶವನ್ನು ಬಹಳ ಎಚ್ಚರಿಕೆಯಿಂದ ಅತ್ಯಂತ ಯಶಸ್ವಿಯಾಗಿ ಬೀದರ್ನಿಂದ ಚಾಮರಾಜನಗರವರೆಗೆ ಬರ್ತಕ್ಕಂಥ ಎಲ್ಲ ಮಹಿಳೆಯರು ಒಂದು ಕಡೆ ಸೇರಿ ಆ 2 ದಿನಗಳ ಸಮಾವೇಶ ಯಶಸ್ವಿ ಮಾಡಿದಂಥ ಶುಭಮಂಗಳರವರೇ ಮತ್ತು ನಮ್ಮೆಲ್ಲರ ಯುವಕರ ಸ್ನೇಹಿತರಾಗಿ ಎಲ್ಲರ ಜೊತೆ ನಮ್ಮ ಅನೇಕ ವಿಧವಾದ ಸಮಾವೇಶಗಳಲ್ಲಿ ನಮ್ಮ ಜೊತೆಗಿದ್ದ ಸುಬ್ರಹ್ಮಣ್ಯರವರೇ ಮತ್ತು ಜಯಶಂಕರ್ ಅವರೇ ಮತ್ತು ಕ್ಷೇತ್ರದ ಈಗ ಈ ಒಂದು ವಿಭಾಗಕ್ಕೆ ಪ್ರತಿನಿಧಿಗಳಾಗಿ ಸ್ಪರ್ಧಿಸಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರು ಮತ್ತು ಇವರು ಚುನಾವಣಾ ಪ್ರಚಾರಕ್ಕೆ ನಮಗೆ ಏನು ಮಾಡೋದಪ್ಪ ನಮಗೆ ತಕ್ಷಣ ಅವರು ಮೊದಲು ಬಂದು ಹೇಳಿದ್ರು, ಬಾಬಾ ನಾನು ಹೊಸ ಒಂದು ಜಾಗ ಇದೆ, ಆಫೀಸನ್ನು ಪ್ರಾರಂಭ ಮಾಡ್ತಿದ್ದೇನೆ, ನೀವು ಮೊದಲು ಅಲ್ಲಿ 1 ತಿಂಗಳು ನೀವು ಆ ಪ್ರಚಾರಕ್ಕೆ ಆ ಜಾಗವನ್ನು ಉಪಯೋಗಿಸಿಕೊಳ್ಳಬೇಕು ಅಂತ ಹೇಳಿರ್ತಾ ರವಿಕುಮಾರ್ ಅವರೇ ಮತ್ತು ಇದೇ ಒಂದು ಕ್ಷೇತ್ರದ ಪ್ರತಿನಿಧಿಯಾಗಿ ಸ್ಪರ್ಧಿಸಿರ್ತಕ್ಕಂಥ ಪವಮಾನ್ ಅವರೇ, ಶ್ರೀಧರ್ ಭಟ್ಟರವರೇ, ನಮ್ಮೆಲ್ಲರ ಹಿರಿಯರು ಸಮಾನರಂತ ಕ್ಷೇತ್ರದ ಪ್ರತಿನಿಧಿಯಾದ ಶಶಿಕಲಾರವರೇ ಮತ್ತು ಇಲ್ಲಿ ವೇದಿಕೆ ಮೇಲಿದ್ದ ಎಲ್ಲ ವಿಕ್ರಮಕಂಡನೆ ಮುಂಭಾಗದಲ್ಲಿ ಬಂದಿರತಕ್ಕಂಥ ಎಲ್ಲ ಮಾತೆಯರೇ ಮತ್ತು ವಿಕ್ರಮಕಂಡರು. ಇವತ್ತು ನಮಗೆ ಇವತ್ತು ಸಭೆಯನ್ನು ಸೇರಿಸಬೇಕು ಅಂತ ಪುರುಷೋತ್ತಮ ಅವರು ಯಶಸ್ವಿಯಾಗಿ ತುಂಬ ಜನ ಬರಬೇಕಿತ್ತು. ಎಲ್ಲರೂ ಸಹಿತ ಶೃಂಗೇರಿಗೆ ಗುರುಗಳ ವರ್ಧಂತಿ ಉತ್ಸವಕ್ಕಾಗಿ ಹೋಗಿದ್ದಾರೆ. ನಮಗೆ ಸಾವಿರಾರು ಮರಗಳು ಬೇಡ, 16 ಬೀಜ ಇದ್ದರೆ ಸಾಕು ಅಂತ ನಾನು ಹೇಳ್ತಾ ಇದ್ದಾರೆ. ಹಾಗೆ ನೀವು ಒಂದೊಂದು ಸುಮಾರು ನೀವೆಲ್ಲ ಪ್ರಯತ್ನ ಮಾಡಿದ್ರೆ 300ರಿಂದ 500 ಓಟುಗಳನ್ನು ತರುವಂಥ ಶಕ್ತಿ ನಿಮಗೆಲ್ಲ ಇದೆ. ಆದ್ದರಿಂದ ಪ್ರಮುಖರನ್ನೇ ಸೇರಿಸ್ತೀನಿ ಅಂತ ಹೇಳಿದರು. ಇವತ್ತೆಲ್ಲರೂ ಸಹಿತ ಇವೆಲ್ಲರೂ ಬಿಡುವು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ವರ್ಣನ ಸೂಚನವನ್ನು ಮಾಡಿ ನಿಮಗೆ ಶುಭವನ್ನು ಹಾರೈಸಿದ್ದಾರೆ. ನಾನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಗೆ ಅಧ್ಯಕ್ಷ ಸ್ಥಾನಕ್ಕೆ ನಾನು ಅನಿರೀಕ್ಷಿತವಾಗಿ ಬಂದೆ ಅಂತ ಹೇಳ್ತಾ ಇದ್ದೆ. ಮೊದಲು ನನಗೆ 25 ದಿನಗಳ ಮುಂಚೆ ನನಗೂ ಗೊತ್ತಿರಲಿಲ್ಲ. 1 ತಿಂಗಳ ಹಿಂದೆ ಸಮಾವೇಶ ಆದ ತಕ್ಷಣವೇ ಅಶೋಕ್ ಕಾಗಡೆ ಅವರು ಕರೆದು ನಾನು 1 ಸಲ ಮಾತ್ರ ಅಧ್ಯಕ್ಷ ಸ್ಥಾನದಲ್ಲಿದ್ದೇನೆ, ಇನ್ನೊಂದು ಸಲ ಆಗಲ್ಲ, ಅನಿವಾರ್ಯ ಕಾರಣಗಳಿದೆ, ನೀವು ಅಧ್ಯಕ್ಷ ಸ್ಥಾನಕ್ಕೆ ನಿಂತ್ಕೊಳ್ಬೇಕು ಅಂತೇಳಿ ನನಗೆ ಅಶೋಕ್ ಕಾಗಡೆ ಅವರು ತಿಳಿಸಿದರು. ನಂತರ ನಾನು ಒಂದು ವಾರದ ಹಿಂದೆ ಮುಂದೆ ಆಗಲ್ಲ ಸರ್, ನನಗೂ ಬೇರೆ ಬೇರೆ ಇದಕ್ಕೆ ಸ್ವಲ್ಪ ಇನ್ನೂ ಸ್ವಲ್ಪ ದೊಡ್ಡವನ್ನೇ ಆಗಬೇಕು, ಎಲ್ಲ ಥರದಲ್ಲೂ ಶಕ್ತಿವಂತರಾಗಿರಬೇಕು ಅಂತ ಹೇಳಿದ್ದೆ ಅವ್ರನ್ನ. ಆಗ ಇಲ್ಲ, ನೀವು ಇರಲೇಬೇಕು, ನಾವು ನಿಮ್ಮೆಲ್ಲ ಸಪೋರ್ಟ್ ಆಗಿ ನಿಲ್ತೀವಿ, ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಎಲ್ಲರೂ ಸಹಿತ ನಿಮ್ಮೊಂದಿಗಿದ್ದಾರೆ ಎಂದರು. ಸರಿ ಕೇಳಿ ನಾನು ಮೈಸೂರಿನಲ್ಲಿ ಪ್ರಮುಖವಾಗಿ ಅಲ್ಲಿ ಚುನಾವಣಾ ಪ್ರಚಾರಕ್ಕೋಸ್ಕರ ಪ್ರೆಸ್ ಮೀಟನ್ನು ಮಾಡಿದೆ. ನಂತರ ಅವರು ಇಲ್ಲಿ ಬಂದಾಗ ನಮ್ಮ ಸಂಪೂರ್ಣ ಬೆಂಬಲ ಭಾನುಪ್ರಕಾಶ್ ಅವರಿಗೆ ಅಂತೇಳಿ ಎಲ್ಲ ಕಡೆ ಸಹ ಪ್ರಚಾರವನ್ನು ಮಾಡಿದರು. ಅಖಿಲ ಕರ್ನಾಟಕ ಬ್ರಾಹ್ಮಣ ಸಂಘಕ್ಕೆ ಆರ್ಮಿಯವರು ಬಂದಿದ್ದೇ ಒಂದು ವಿಶೇಷ, ಹೌದು ಅನಿರೀಕ್ಷಿತ. ನಾನು ಆ ಹಳೆಯ ಸಭೆಯಲ್ಲಿ ನಿಕಟನಾರಾಯಣ ಅಧ್ಯಕ್ಷರಾಗಿದ್ದಾಗ ನಾನು ಆ ಸಭೆಯಲ್ಲಿದ್ದೆ. ಅವತ್ತಿನ ದಿವಸ ಮುಂದಿನ ದಿನಗಳಲ್ಲಿ ಕಷ್ಟ ಆಗ್ತದೆ, ಬೇರೆಯವರ ಅಧ್ಯಕ್ಷತೆ ಬೇಕು ಅಂದಾಗ ಇದ್ದಕ್ಕಿದ್ದಾಗೆ ಒಂದು 6 ತಿಂಗಳು ಟೆಂಪ್ರವರಿಯಾಗಿ ಒಪ್ಪಿಕೊಳ್ಳುವಂಥ ಅಧ್ಯಕ್ಷರನ್ನ ಮಾಡ್ಕೊಳ್ಳೋಣ, ಆಮೇಲೆ ಮುಂದಿನ ಮಾಡೋಣ ಅಂತೇಳಿ ಅವರನ್ನ ಹೋಗಿ ಹೇಳಿಕೊಂಡಾಗ ಅದನ್ನು ಬಲವಂತವಾಗಿ ಒಪ್ಪಿಕೊಂಡು ಕೇವಲ 6 ತಿಂಗಳಿಗೆ ಅಪ್ಪ ಹೇಳಕ್ಕಾಗಲ್ಲ ಅಂತ. ಆದರೆ ನಂತರ 6 ತಿಂಗಳ ನಂತರ ಸ್ವಲ್ಪ ವಾತಾವರಣ ಚೇಂಜ್ ಆಗಿತ್ತು. ಅವರು ಮಾಡಿದಂತಹ ಕೆಲಸಗಳನ್ನ ನೋಡಿ ಎಲ್ಲರೂ ಸಹಿತ ಮುಂದಿನ 3 ವರ್ಷಗಳ ಕಾಲ ನೀವೇ ಇರಬೇಕು ಅಂತ ಹೇಳಿ ಎಲ್ಲರೂ ಕೇಳ್ಕೊಂಡಾಗ ಆ ಬಲವಂತಕ್ಕೋಸ್ಕರ ಒಪ್ಪಿಕೊಂಡು. ಆದರೆ ಅವ್ರು ಒಪ್ಪಿಸ್ತಾರೆ, ಅನೇಕ ಜನರು ಮಾತಾಡಿಕೊಂಡ್ರು. ಎಲ್ಲಪ್ಪ ಅಡ್ವೊಕೇಟ್ ಜನರಲ್ ಆಗಿದ್ದಾರೆ, ಎಲ್ಲಿ ಇವರು ಬರ್ತಾರೆ, ಮನೆಗೆ ಬರ್ತಾರೆ, ಆಫೀಸ್ಗೆ ಚೇಂಜ್ ಕೊಡೋಕ್ಕಾಗುತ್ತೆ ಅಂತೆಲ್ಲ
ಅವರು ಪೌರವಾಗಿ ಮಾತಾಡ್ಬೇಕಾಗಿದೆ. ಆದರೆ ಅವರು ಮಾಡಿದಂಥ ಕೆಲಸ ಹಿಂದಿನ ಯಾವ ಅಧ್ಯಕ್ಷರು ಮಾಡಿದಂಥ ಕೆಲಸಕ್ಕಿಂತಲೂ ಹೆಚ್ಚಾಗಿ 3 ವರ್ಷಗಳಲ್ಲಿ ಸಾಧನೆಗಳನ್ನು ಮಾಡೋದು. ಅದರಲ್ಲಿ ಸುಂದರವಾಗಿ ಆಯ್ಕೆ ಮಾಡಿಕೊಂಡಂತಹದ್ದು ಮೊದಲಿನಿಂದ ಚಿಕ್ಕ ಪುಟ್ಟಗಳನ್ನು ಎಲ್ಲ ಸೇರಿಸಿ ಒಂದು ಕಮಿಟಿಗಳನ್ನು ಮಾಡಿ ಯಾವ ರೀತಿ ಮಾಡಬೇಕು ಮಾರ್ಗದರ್ಶನವನ್ನು ಪಡ್ತಾ ಅವರು ಪ್ರತಿ ಶನಿವಾರ ಭಾನುವಾರ ಅವ್ರ ಮನೆಗೆ ಹೋಗ್ತಿರ್ಲಿಲ್ಲ. ಅವ್ರ ಮನೆಯಲ್ಲಿ ಹೇಳೋರು ಎಲ್ಲರೂ 40 ಕೋಟಿ ಕುದುರೆ ಶನಿವಾರ ಭಾನುವಾರ ಸಭೆಯಿಂದ ಬಂದಿರ್ತಾರೆ ಅಂತ ಹೇಳ್ತಾ ಇದ್ರು. ಅವಾಗಲೇ ಕಾರ್ಯಕ್ರಮಗಳನ್ನು ಮಾಡಿ ಅದರಲ್ಲಿ ಮೊದಲನೇದಾಗಿ ಅವರು ಅಭಿಜಾತಿ ಅಂತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಕೈ ಹಾಕಿದರು. ಮಹಿಳೆಯರ ಸಂಘಟನೆ ಅತ್ಯಗತ್ಯ ಅಂತ ಹೇಳಿ ಅದು ಯಶಸ್ವಿಯಾಯಿತು. ಸುಮಾರು 2 ದಿನಗಳ ಕಾಲ ಸುಮಾರು 50,000ಕ್ಕೂ ಹೆಚ್ಚು ಮಿಗಿಲಾಗಿ ಮಹಿಳೆಯರು ಶಂಕರ ಮಠದ ಆವರಣದಲ್ಲಿ ಯಶಸ್ವಿಯಾಯಿತು. ನಂತರ ಅವರು ಪಾದಯಾತ್ರೆ ಕಾರ್ಯಕ್ರಮ ನೆರವೇರಿತು. ಗೌರಿಬಿದನೂರು ಪಾದಯಾತ್ರೆಯನ್ನ ಮಾಡಿದಾಗ ಅದು ಯಶಸ್ವಿ ಕಾರ್ಯಕ್ರಮ ಆಯಿತು. ನಂತರ ಬಂದಂತಹ ಕಾರ್ಯಕ್ರಮವೇ ನಮಗೆಲ್ಲ ಸುವರ್ಣ ಸಂಭ್ರಮ. ಯಾಕೆಂದ್ರೆ ಈ ಒಂದು 74ರಲ್ಲಿ ಪ್ರಾರಂಭವಾಗಿ 50 ವರ್ಷಗಳ ದಾಟಿದೆ. ಏನಾದರೂ ಒಂದು ನೆನಪಿಗೆ ಕಾರ್ಯಕ್ರಮವನ್ನು ಮಾಡಬೇಕು ಎಂಬುದಾಗಿದೆ. ಹಿಂದೆ ನಮಗೆ ಭಾರತೀಯ ತೀರ್ಥ ಮಹಾಸ್ವಾಮಿಗಳು ಹೋದಾಗೆಲ್ಲ ದರ್ಶನಕ್ಕೆ ಹೋದಾಗ 6 ತಿಂಗಳ ಹಿಂದೆ ಹೇಳಿದ್ರು, ಏನಾದರೂ ಒಂದು ಕಾರ್ಯಕ್ರಮ ಮಾಡಿ ಸಮಾವೇಶವನ್ನು ಮಾಡಿ ಅಂತ ಆಶೀರ್ವಾದ ಮಾಡಿದ್ರು. ಅದನ್ನ ಮನಸ್ಸಲ್ಲೇ ಇಟ್ಕೊಂಡು ಅವರು ಅಶೋಕ್ ಕಾಲನಿ ಯಾವಾಗ ಮಾಡಬೇಕಲ್ಲ ಅಂತ ಕಾರ್ಯಕ್ರಮ ಆಗ್ತಾ ಇದ್ರು. ಆಗ ಒಂದು ಡಿಸೆಂಬರ್ ತಿಂಗಳಲ್ಲೇ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಶ್ರೀ ವಿಜಯೇಶ್ವರ ಭಾರತಗಳನ್ನು ಕೇಳಿದಾಗ ಇದು ದಕ್ಷಿಣಾಯನ ಉತ್ತರಾಯಣದಲ್ಲೇ ಭಕ್ತಿ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿ ಆ ಸಮಾವೇಶವನ್ನ 18 ಮತ್ತು 19ನೇ ತಾರೀಕು ಮಾಡುವಂತೆ ಅವರು ನಮಗೆಲ್ಲ ಆಶೀರ್ವದಿಸಿದ್ರು. ಅದೇ ರೀತಿ ಅಶೋಕ್ ಕಾಲನಿಯವರು ವಿಶೇಷವಾದ ಸಭೆಯನ್ನು ತೆಗೆದು ನಮಗೆಲ್ಲರಿಗೂ ಸುವರ್ಣ ಸಂಭ್ರಮ ಅನ್ನತಕ್ಕಂಥದ್ದನ್ನು ಮಾಡಿ ವಿಶ್ವಾಮಿತ್ರ ಅನ್ನತಕ್ಕಂಥ ಹೆಸರಲ್ಲಿ ಅಭೂತಪೂರ್ವಂತ ಕಾರ್ಯಕ್ರಮ. ಯಾಕೆಂದ್ರೆ ನಾವೆಲ್ಲ ಕಾರ್ಯಕ್ರಮ ಬೇರೆ ಅಧ್ಯಕ್ಷರುಗಳೆಲ್ಲ ಮಾಡಿದ್ವಿ. ನ್ಯಾಷನಲ್ ಕಾಲೇಜ್ ಗ್ರೌಂಡು ಇಲ್ಲಿ ನಾವು ತುಮಕೂರಿನಲ್ಲಿ ನಾವೆಲ್ಲ ಮಾಡಬಹುದಿತ್ತು. ಮತ್ತು ಯಾರೂ ಸಹಿತ ಪ್ಯಾಲೇಸ್ ಗ್ರೌಂಡಲ್ಲಿ ತ್ರಿಪುರಾಸನೆ ಮಾಡತಕ್ಕಂಥದ್ದು ನಮಗೆಲ್ಲ ನಡೆಯೋದಕ್ಕೆ ಆಗದೇ ಇರತಕ್ಕಂಥದ್ದು. ಆದರೆ ಅವರು ಸದಾ ಹಸನ್ಮುಖಗಳಾಗಿ ಯಾರು ಮಾತಾಡೋದು ಯಾರು ಶಬ್ದವನ್ನು ಮಾತಾಡೋದು ಅದ್ರ ಕಡೆ ಗಮನ ಕೊಡ್ತೀವಿ. ನಾನೇ ಸ್ವಲ್ಪ ಏನಾದ್ರು ಮಾತಾಡೋದು ನನಗೆ ಸ್ವಲ್ಪ ಇಂಟರೆಸ್ಟ್ ಜಾಸ್ತಿ, ಅದಕ್ಕೋಸ್ಕರ ನಾನು ಬೇರೆ ಮಾಡ್ಕೊತಿದ್ದೆ. ಆ ಶಬ್ದ ಪತ್ರಿಕೆಗೆ ನಾವು ಮಾಡೋ ಕೆಲಸ ಮುಂದಕ್ಕೆ ಹೋಗ್ತಾ ಇರಬೇಕು. ಈ ಮಾಡ್ಕೊಂಡವರೆಲ್ಲ ಬಂದ್ಬಿಟ್ರೆ ಹಾಗೆ ಅವರು ತಮ್ಮ ಜೀವನದ ಹಾದಿಯನ್ನ ಹಾಕೊಂಡು ಅತ್ಯಂತ ಯಶಸ್ವಿ ಕಾರ್ಯಕ್ರಮಗಳನ್ನ ಬೇಕಾದಷ್ಟು ಮಾಡಿದ್ದಾರೆ. ಹಾಗೆ ನಾನು ಶ್ರೀರಂಗಪಟ್ಟಣದ ವಾಸಿಯಾಗಿದ್ದೆ. ನನಗೆ ಮಹಾಸಭೆ ಪಕ್ಷ ಬಹಳ ಹಿಂದಿನಿಂದಲೂ ಇದೆ. ನನಗೆ ಈಗ ನನಗೀಗ ವಯಸ್ಸು ಕೇವಲ 56. ನಾನು 62ನೇ ವರ್ಷದಲ್ಲಿ ಹುಟ್ಟಿದ್ದು. ಎಲ್ಲರೂ ನನ್ನ ವಯಸ್ಸು ನನಗೆ ಕಡ್ಡಾಯ ಬಿಟ್ಟಿರ್ತೀನಿ. ಅದರಿಂದ 20% ಜಾಸ್ತಿ ಹಾಕೊಂಡಿದ್ದಾರೆ. ಆದರೆ ಅತ್ಯಂತ ಕಿರಿಯ ಸದಸ್ಯ ನನ್ನ ಸಭೆಗಳು ಆಗ್ತದೆ. ಆದರೆ ಕೆಲಸ ಜಾಸ್ತಿ ಮಾಡ್ತಿದ್ದೆ. ಶ್ರೀರಂಗಪಟ್ಟಣದಲ್ಲಿ ವೆಂಕಟೇಶ್ವರನ ಮತ್ತು ವಸಂತಗಳಿಂದ ನಮ್ಮ ತಂದೆ ತಾಯಿ ನಾನು ಹುಟ್ಟಿದೆ. ಅಲ್ಲಿ ನಾನು ಹುಟ್ಟಿ ಅಲ್ಲೇ ಅಧ್ಯಯನ ಅಭ್ಯಾಸವನ್ನು ಮಾಡಿ ನಂತರ ನನ್ನ ಮಗಳಿಗೆ ಕರ್ಣಿಕರ ಪಾಠಶಾಲೆ ಅಂತ ಹಾಕಿಕೊಳ್ಳಲಿದೆ. ಅದನ್ನು ಬೆಂಗಳೂರಿಗೆ ಭಾರಿ ಬಸವನಗುಡಿ ಬಲವಾನ 80, 86, 87 ಜಿಲ್ಲೆ ಇದೆ. ಆಗ 77ರಲ್ಲಿ ವಿಶ್ವಶಾಂತಿ ಮಹಾಯಜ್ಞ ಅಂತ ಬಹಳ ವಿಶೇಷವಾದಂತಹ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಮನೆಯಲ್ಲಿ ಜಾಗ ಆಯಿತು. ಅದರ ಜವಾಬ್ದಾರಿನೇ ನನಗೆ ಮೈಸೂರು ವಿಭಾಗ ಕೊಟ್ಟಿದ್ರು. ನನಗೆ ಕೇವಲ ಆಗಿನ 18 ವರ್ಷ. ಮೈಸೂರಿನ 300 ಜನರನ್ನ ಸೆಲೆಕ್ಟ್ ಮಾಡಿ ಕರ್ಕೊಂಡು ಡೆಲ್ಲಿಗೆ ಹೋಗಿ 3 ತಿಂಗಳು ಕಾಪಿದ್ದೆ. ಪ್ರಧಾನಿ ಮನೆಯಲ್ಲೇ ನಾನು ವಾಸ. ನನಗೆ ಸ್ಪೆಷಲ್ ಪಾಸ್ ಕೊಟ್ಟಿದ್ರು. ಅಲ್ಲಿಂದ ಮುಂಜಾನೆ SMS ಗೊತ್ತಿರಬೇಕು. ಅವರು ಅಲ್ಲಿಗೆ ಹೋಗ್ತಾ ಇದ್ರು. ಅಲ್ಲೇ ಯಾವುದೇ ಹೇಳಿದ್ರೆ ಎಲ್ಲ ವ್ಯವಸ್ಥೆಗಳನ್ನ ನಿರಂತರ ಆಡಳಿತಗಳು ಕೆಲಸ ಹೋಗ್ಕೊಂಡು ಹಾಕೋದು ಇವೆಲ್ಲ ಮಾಡ್ತಾ ಇದ್ದೇನೆ. ಅವಾಗಿಂದ ನನಗೆ ಬೆಳೀತಾ ಬಂತು. ನಂತರ ಕೊಪ್ಪದಲ್ಲಿ ಬಾಲಗೋಪಾಲಜಿ ಸತ್ರ ನನ್ನ ಗುರುಗಳಿದ್ದಾರೆ. ಅವರದ್ದು ಜ್ಯೋತಿಷಾಭ್ಯಾಸವನ್ನ ಗಾಯತ್ರಿಯನ್ನು ಸಿದ್ಧಿ ಮಾಡುವ ವಿಧಾನವನ್ನು ಹೇಳ್ಕೊಡ್ತೀನಿ ಅಂತ ಅವ್ರ ಮನೆಗೆ ಹೋದೆ. ಯಾಕೆಂದ್ರೆ ಅಚಾನಕ ಅವ್ರ ಮನೆಗೆ ಹೋದೆ. 1993ನೇ ಇಸ್ವಿಯಲ್ಲಿ ನಾನು ಅತಿಥಿ ಮಹಾಯಾಗ ಮಾಡಬೇಕು ಅಂತ ಶ್ರೀರಂಗಪಟ್ಟಣದಲ್ಲಿ ಅನ್ಕೊಂಡಿದ್ದೆ. ಅವರ ಹೋದೆ, ನಮಸ್ಕಾರ ಮಾಡಿದೆ. ಅವ್ರಿಗೆ ಟಿಕೆಟ್ ಕೊಟ್ಟಿದ್ದೆ. ಏನು ಒಂದು ಇದಕ್ಕೆಲ್ಲ ರಸೀದಿ ತಂದಿದ್ರೆ ನೀವು ಟಿಕೆಟ್ ಕೊಡಬೇಕು ಅಂದ್ರೆ ಅವರು 5,000 ರೂಪಾಯಿ ಟಿಕೆಟ್ ಎಲ್ಲ ಅವ್ರ ಮನೆಯವರ ಗಂಡ ಹೆಂಡತಿ ಮಕ್ಕಳು ಬರೆಸಿದ್ರು. ಇನ್ನೇನೊಂದು ಜ್ಯೋತಿಷ್ಯ ಹೇಳ್ತಿದ್ರಲ್ಲ ಅಂತ ಕೇಳಿದೆ. ಏನಪ್ಪ ಈ ಥರ ಬ್ರಾಹ್ಮಣನಾಗಿ ಭಿಕ್ಷೆ ಬಂದಿದ್ಯಾ, ಯಜ್ಞಯಾಗಾದಿಗಳನ್ನ ತಪಸ್ಸನ್ನ ಮಾಡಿದರು ವಿಶ್ವಾಮಿತ್ರರು ಅಂತ ಹೇಳಿ ನನಗೆ ಬೈಲು ಆ ಪುಸ್ತಕವನ್ನು ಹರಿದಲ್ಲೇ ಇಟ್ಟು ನಂತರ ನನ್ನನ್ನು ಕಾಲೇಜಿಗೆ ಕರ್ಕೊಂಡಾಗಿ 48 ದಿನಗಳ ಕಾಲ ಗಾಯತ್ರಿ ಅಧಿಕಾರ ಮಾಡಿಸಿ ನನಗೆ 35,000 ರೂಪಾಯಿ ಶ್ರೀರಂಗಪಟ್ಟಣ ಕಳಿಸಿದ್ರು. ಅಭೂತಪೂರ್ವ ಅಂತ ಯಾಗ. ನಾನು ಹಾಕೊಂಡಿದ್ದ ಬಜೆಟ್ 8 ಲಕ್ಷ. ಇವರು ಗಾಯತ್ರಿ ತಪಸ್ಸಿನಿಂದ 32 ಲಕ್ಷ ರೂಪಾಯಿನ ಅವರು ತಪಸ್ಸಿಂದ ಇರುವಂತಹ ಹಾಗೆ 91ರಲ್ಲಿ ಗೆಲ್ಲಬೇಕು. ಇಂದು ಚಂಡಿಕಾ ಯಾಗ ಅಂತ ನನ್ನ ಚಿಕ್ಕ ವಯಸ್ಸಲ್ಲಿ ಜವಾಬ್ದಾರಿ ಕೊಟ್ಟಿದ್ರು. 3,000 ಜನ ಹೋಗಿದ್ರು. 108 ಹೋಮ ಕೂಡ ದೇವಗೌಡರು ಯಾಗ ಅಂತ ಪ್ರಚಾರ ಆಯಿತು. ಅದರ ನೇತೃತ್ವ ಸಂಪೂರ್ಣವಾಗಿ ನನ್ನದೇ. ಅಲ್ಲೂ ಇದೇ ರೀತಿ ಆಯಿತು. ನಿಮಗೆಲ್ಲ ಹೇಳಿದ್ರೆ ಅದು ಪುಸ್ತಕ ಅಂದರೆ ತುಂಬಾ ವಿಶೇಷವಾಗಿರುತ್ತೆ. ಇದರ ನಡೆಯ ಸಾಧ್ಯನ ಅಲ್ಲೂ
ಕೊನೆಯ ದಿವಸ ಸಂಭಾವನೆ ಇಲ್ಲ. 3000 ಜನ ಪುರೋಹಿತರು ಕೂತ್ಕೊಂಡಿದ್ದಾರೆ. ಇವರು ನಮ್ಮ ಗುರುಗಳು ಜರುಗಿಕೊಂಡಿದ್ದಾರೆ. ನಾನೇ ನೇತೃತ್ವ 108 ಜನ ಪುರೋಹಿತರು. ಭಾನುವಾರ ಬೆಳಗ್ಗೆ ಆಗೋಯ್ತು, ಬ್ಯಾಂಕಲ್ಲಿ ದುಡ್ಡು ತರಕ್ಕಾಗಲ್ಲ. ಇವರು ಜರುಗಿಕೊತಿದ್ರು. 11 ಗಂಟೆ ಕರ್ಕೊಂಡೆ ಪೂರ್ಣ ದುಡ್ಡು ಸಮಯ ಕವರ್ ಹಾಕಬೇಕು. ಏನೇ ನೀನು ಕರ್ನಾಟಕ ದೇವರು ಬಂದಿದ್ದೀನಿ, ನಾನು ಆ ದೇವಿ ಯಾಗ ಮಾಡ್ತಿದ್ದೀನಿ, ಇಲ್ಲಿ ಕುಂಡು ಕಾಲ ಕಳೆಯಬೇಕು ಅಂತ ಬದೇ ಮಾತಾಡಬೇಕು. ಏನಪ್ಪ ಹೇಳ್ತಾರೆ, ಆಯ್ತು ಗುರುಗಳು ಬಂದೆ. ನಮ್ಮ ತಕ್ಷಣ ಪ್ರದಕ್ಷಿಣಾಗಿ ನಮಸ್ಕಾರ ಮಾಡೋರು. ಅಷ್ಟೊಂದಿಗೆ ಧರ್ಮಸ್ಥಳದ ಹೆಡೆಯರು 48 ಲಕ್ಷ ರೂಪಾಯಿನ ಬಿಲ್ ಕೊಟ್ಟಿದ್ದು ಜೀಪಲ್ಲಿ 11-12 ಗಂಟೆ ಹುಡುಗರು. ಯಾವುದಿಲ್ಲ ಅಂದ್ರೆ ಮೇಲೆ ಆ ಬ್ಯಾಂಕ್ಗಳಲ್ಲಿ ನಡೆದಂತ ಘಟನೆ ಅಲ್ಲಿ ಧರ್ಮಸ್ಥಳ ಹೆಗ್ಬೇಕು ಗೊತ್ತದು. ತಕ್ಷಣ ಇಂಥವ್ರು ಯಾಗ ಮಾಡ್ತಿದ್ದಾರೆ, ಅದಕ್ಕೆ ಸೇವೆ ಆಗಬೇಕು ಅಂತ. ಹಾಗೆ ನಾವು ಏನಾದರೂ ಮಾಡಿದ್ರೆ ಸತ್ಸಂಕಲ್ಪ ಅಂತ ಹೇಳಬೇಕು. ಆದ್ರಿಂದ ಎಲ್ಲವನ್ನೂ ಸಹಿತ ನನ್ನ ಜೀವನ ನೋಡ್ಕೊಂಡು ಬಂದಿದ್ದೇನೆ. 97ನೇ ಇಸ್ವಿಯಲ್ಲಿ ಅತಿರುದ್ರ ಮಹಾಯಾಗ ಶೃಂಗೇರಿ ಗುರುಗಳನ್ನು ಅಲ್ಲಿ ಕಳಿಸ್ಕೊಂಡು ಅಮೆರಿಕ ದೇಶಕ್ಕೆ ಅಲ್ಲೂ ಸಹಿತ ನಾನು ವಿಶೇಷವಾದಂಥ ಅಲಂಕಾರ ಮಾಡಿದೆ. ಅಲ್ಲಿಂದ ಬಂದ ನನಗೆ ಪುನಃ 30 ವರ್ಷ ವೀಸಾ ಸಿಕ್ಕಿದೆ ನನಗೆ ಅಮೆರಿಕಾಗೆ. ಆದರೆ ನಾನು ಮಾಡ್ತಿದ್ದಲ್ಲ ಹೋಮಯಾಗ ಪ್ರತಿಷ್ಠೆಗಳು ನಾನೇ ಕರೆಸ್ಕೊಳ್ಳೋರು. ವೀಸಾ ಸಿಕ್ಕಿರಲ್ಲ ಬೇರೆಯವ್ರಿಗೆ. ನಾನೇ ಹೋಗಿ 3 ಅಮೆರಿಕ ದೇಶದಲ್ಲಿ ಶಂಕರಮಠಗಳ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುಮ್ಮನೆ ಇರ್ತಿರಲಿಲ್ಲ. ಅಲ್ಲೂ ಸಂಘ ಕಟ್ಟಡ ಅಂತೇಳಿ ಒಂದು ಸಭೆ ಮಾಡೋದು. ನೋಡಿದ್ರೆ ಅವತ್ತು ಸಭೆ ಶುರುವಾಗಿರೋದು 80 ಜನ. ಇವತ್ತು ಮೇಲೆ ವಾಟ್ಸಪ್ ಅಲ್ಲ 480 ಜನ ಹೀಗೆ ಹಾಗೆ ಕ್ಯಾಂಪ ಮತ್ತು ಬೋರ್ಡಗಳಲ್ಲಿ 89 ಜನ ಆಗಿದ್ದಾರೆ. ನಿನ್ನೆ 3 ಕಡೆ ಮಾಡಬೇಕು, ನೀವು ಮೀಟಿಂಗ್ನಲ್ಲಿ ಬರಬೇಕು ಅಂತ ನಿನ್ನೆ ವಾಟ್ಸಪ್ ಕರೆದಿದ್ದಾರೆ. ನಾವು ಸಂಘಟನೆಯಿಂದ ನಾವು ಎಲ್ಲಾ ಥರದಲ್ಲೂ ಕಟ್ಟಬಹುದು. ಜೊತೆಗೆ ಪುರೋಹಿತರು ಇವರಿಗೇನು ಬರಲ್ಲ ಅಂತ ಇರಲಿಲ್ಲ ಅಂತ ಕರ್ತಾಯಿತ್ತು ವಾಟ್ಸಪ್ ಅಲ್ಲಿ. ನಾನು 14 ಸಂಸ್ಥೆಗೆ ಅಧ್ಯಕ್ಷ ಆಗಿದೆ. ಭಾರತೀಯ ಮಜ್ಬೂತ ಸಂಘ ಅಂತ ನಿಮಗೆಲ್ಲ ಗೊತ್ತು, ಬೀರ ಗೊತ್ತು. ಇಡೀ ನಮ್ಮ ಮಂಡ್ಯ ಮತ್ತು ಶ್ರೀರಂಗಪಟ್ಟಣ ಸಂಘಟನೆ ಮಾಡ್ತಿರೋದೇ ನಾನು. ಹಾಗೆ ವಿಶ್ವ ಹಿಂದೂ ಪರಿಷತ್ಗೆ 15 ವರ್ಷದಿಂದ ಮಂಡ್ಯ ಜಿಲ್ಲಾ ಉಪಾಧ್ಯಕ್ಷ ಆಗಿ ಅದೇ ಒಂದು ಮಸೀದಿ ಒಳಗೆ ಆಂಜನೇಯ ಆಯಿತು. ಅದನ್ನ ಹೋರಾಟದಲ್ಲಿ ನನ್ನ ಮೇಲೆ 4 ಕೇಸರಿ ನಾನು ಅದರಲ್ಲಿ ಅರೆಸ್ಟ್ ಆಗಿದ್ದೆ. ಪುನಃ ಕೇಸ್ ನಡೆಸ್ತಾ ಹೋಗ್ತಾ ಇದ್ದೀನಿ. ಅಲ್ಲಿ ನಮಗೆ 3 ಸ್ಥಾನದಲ್ಲಿ ಆಂಜನೇಯ ಬರಬೇಕು ಅಂತ ಆ ಹೋರಾಟದಲ್ಲಿ ಶ್ರೀರಂಗಪಟ್ಟಣದಲ್ಲಿ. ಹೀಗೆ ನನ್ನೇ ಒಂದು ಕೋಆಪರೇಟಿವ್ ಬ್ಯಾಂಕ್ ಇದೆ, 3 ಶಾಲೆಗಳಿದೆ ನನ್ನೇ ಒಂದು. ಅದನ್ನು ಭಾರತೀಯ ಮತ್ತು ಸುಪ್ರಭಾತ ಸಮಯಕ್ಕೆ ಹಾಕಿ ಶಾಲೆಗಳೆಲ್ಲ ನಡೆಸ್ತಾ ಇದ್ದೀನಿ. ಬ್ಯಾಂಕ್ಗಳು ನಡೆಯುತ್ತೆ. ಹೀಗೆ ನನ್ನ ಚಟುವಟಿಕೆಗಳನ್ನು ವಿಸ್ತಾರ ಮಾಡ್ತಾ ಹೋಗ್ತಾ ಇದೆ. ಚಿಕ್ಕ ವಯಸ್ಸಲ್ಲಿ ಅತಿ ದೊಡ್ಡ ಪಂಚಾಯತ್ ಕಾವೇರಿ ಹೋರಾಟವನ್ನು ಮಾಡಿದಾಗ ನಾನು ರಾಜನಾಥ್ ಸಿಂಗ್ ಅಂತ ಹೋಗಬೇಕು, ಇದೆಲ್ಲ ಕಾವೇರಿ ಗಂಗಾ ಕ್ಲೀನ್ ಮಾಡ್ತಿದ್ದೀರಾ, ನೀವು ಕ್ಲೀನ್ ಮಾಡೋದ್ರಿಗೆ ಕಾವೇರಿ ಒಳಗೋಗುತ್ತೆ ಅಂತ ಹೇಳಿ ನಾನು 25 ಜನ ಸಾಧು ಸಂತನ್ನ ಕರ್ಕೊಂಡು ರಾಜನಾಥ್ ಸಿಂಗ್ ಮನೆ ಹೋದೆ. ನಾವು ಪಾಸು ತಗೊಂಡಿಲ್ಲ, ಏನಿಲ್ಲ. ಆ ಕ್ಯಾಮ್ರಾದಲ್ಲಿ ಕಾಣ್ತಿತ್ತು, ಒಂದು ಕಾರ್ಡ್ ಬರುತ್ತೆ, ಸ್ಪೆಷಲ್ ಟ್ರೀಟ್ಮೆಂಟ್ ನಮಗೆ ರಾಜನಾಥ್ ಸಿಂಗ್ ಅವರು ಫೋಟೋ ಎಲ್ಲ ಇದೆ. ಚೇಂಬರ್ ಕೂರಿಸಿ ನಮಗೆ ಹಣ್ಣು ಆಹಾರಗಳನ್ನು ಕೊಟ್ಟು ಅದರೊಳಗೆಲ್ಲ ಮಾತಾಡಿ ಅವರು ಗಂಗಾ ಕಾವೇರಿಯ ಶುದ್ಧೀಕರಣದಲ್ಲಿ ನಿಮಗೆ ಪ್ರಾಚಾರ ಕೊಡ್ತೀರಿ ಅಂತ ಹೇಳಿ ಆ ಒಂದು 10 ದಿವಸ ನನಗೆ 3 ವರ್ಷ 4 ವರ್ಷ ಹಿಂದೆ ಇದೆಲ್ಲ ನಡೆದಂತಹ ಘಟನೆಗಳು. ಯಾಕೆಂದ್ರೆ ನಮ್ಮ ಮನಸ್ಸು ಸಂಕಲ್ಪ ಮುಖ್ಯ ಹೊತ್ತು ಇನ್ನೇನೋ ಅಲ್ಲ. ಹಾಗೆ ಹೆಂಗಸರಿಗೆ ಮದುವೆಗಳಾಗ್ತೀರಾ ಅನ್ನೋ 10 ವರ್ಷದಿಂದ ನಡೀತಾ ಇತ್ತು. ನಾನು ಬೇಜಾರು ಸ್ವಾಮಿಗಳ ಜೊತೆ ಕೇಳಿದಾಗ ಒಂದು ಸಮಾವೇಶ ಮಾಡೋಣ, ಗಂಗಾ ಕಾವೇರಿ ವಿಪ್ರ ಸಮಾವೇಶ ಅಂತ ಡೆಲ್ಲಿಯಲ್ಲಿ ವಸಂತ ಕುಂಜ್ ಅಂತಿದೆ, ಇಂದ್ರಸೇನ ಭವನ, ಅಲ್ಲಿ ಸಭೆ ಮಾಡಿ 300 ಜನರನ್ನ ಸೇರಿಸಿ ನಾವು 48 ಹೆಣ್ಣು ಮಕ್ಕಳು ಈ ಕಡೆ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಮದುವೆ. ಆದ್ರಿಂದ ಇದನ್ನೆಲ್ಲ ಸೇರಿಸುವಂತಹ ಕೆಲಸನೇ ಬ್ರಾಹ್ಮಣ ಸಂಘಟನೆ. ಆದ್ರಿಂದ ಇನ್ನೂ ಅನೇಕ ವಿಧವಾದಂತಹ ಸಂಘಟನೆ ಮಾಡ್ತಾ ಇದೆ. ಅದನ್ನೆಲ್ಲ ಅರಿತು ಇವತ್ತಿನ ಸಮಯ ಅಶೋಕ್ ಕಾನೇಡು ಇಲ್ಲ ನೀವು ಬೇಕು ಅಂತ ಹೇಳಿದ್ರು. ಆದ್ರಿಂದ ನಾನು ಸಹ ಒಪ್ಕೊಂಡಿದ್ದೀನಿ. ಈಗ ತಮ್ಮೆಲ್ಲರ ಸಂಪೂರ್ಣ ಅತ್ಯಗತ್ಯ. ನಾನು ಈಗಾಗಲೇ ರಾಜ್ಯ ಪ್ರವಾಸ ಮಾಡಿದ್ದೀನಿ. ಎಲ್ಲರೂ ಕೇಳ್ತಾರೆ ಏನು ಈಗ ಬರ್ತಾ ಇದ್ದಾರೆ, ಎಲ್ಲರೂ ಅದೇ ತಿಂಗಳ ಬರ್ತಾ ಇದೆ ಅಂತ. ನನಗೆ ಗೊತ್ತಾಗಿದ್ದೆ 25 ದಿನಗಳ ಹಿಂದೆ. ಈಗಾಗಲೇ 2 ಸಲ ನಾನು ಪ್ರವಾಸ ಮಾಡ್ಕೊಂಡು ಬಂದೆ. ನನಗೂ ಮೊದಲು ಅಶೋಕ್ ಕಾನೇಡು ಕರೆದು 1 ಲಕ್ಷ ರೂಪಾಯಿ ಒಂದು ಕಾರನ್ನು ಕೊಟ್ಟು ಹೋಗಿ ಸುತ್ಕೊಂಡ್ಬನ್ನಿ ಅಂತ ಹೇಳಿದ್ರು. ಯಾಕೆಂದ್ರೆ ಅವರ ಮೂಲ ಧರ್ಮವನ್ನು ಕೊಟ್ಟು ಮಾಡಿದಂತಹ ಪ್ರವಾಸ ಅತ್ಯಂತ ಯಶಸ್ವಿಯಾಗಿತ್ತು. ಇಡೀ ಒಂದು ಜಿಲ್ಲೆಯ ಬಿಟ್ಟಿಲ್ಲ, ಮಂಗಳೂರನ್ನು ಹೋಗಬೇಕಾಗಿಲ್ಲ, ನನಗೆ ಎಲ್ಲ ಸುತ್ತಕೊಂಡ್ಬಂದೆ. ಹಾಗೆ ಹಾವೇರಿಗೆ ಹೋದಾಗ ಅಲ್ಲಿ ನಮ್ಮ ಸಭಾಕ್ಕೆ 11 ಕೋಟಿ ಜಾಗವನ್ನು ಕೊಟ್ಟಿದ್ದಾರೆ. ಅದನ್ನು ಕರ್ಕೊಂಡು ತೋರಿಸಿದ್ರು. ನಿಮ್ಮ ಕಾಲದಲ್ಲಿ ಇಲ್ಲಿ ಬಿಲ್ಡಿಂಗ್ ಭವನ ಉತ್ತರ ಕರ್ನಾಟಕದಲ್ಲಿ ಒಂದು ಅಖಿಲ ಕರ್ನಾಟಕ ಸಭಾಭವನ ನಡೀಬೇಕು ಅಂತ ಹೇಳಿ ಇಷ್ಟೊಂದೆಲ್ಲ ಕಾರ್ಯಕ್ರಮಗಳಿಂದ ನಾನು ಚಿಕ್ಕ ಹುಡುಗ ಅಷ್ಟೇ. ನಾನು ಅದಕ್ಕೆ ಎಲ್ಲ ಸಹಕಾರವನ್ನ ನಮ್ಮ ಪ್ರತಿನಿಧಿಗಳು ಅವರಂತೂ ಬಹಳ ವಿಶೇಷ 4 ಜನ ನಿಂತಿರೋರು ವಿಶೇಷ. ಇಡೀ ಎಲ್ಲಾ ಪ್ರತಿನಿಧಿಗಳು ಇದ್ದಾರೆ ಎಲ್ಲ ಕಡೆ. ಆದ್ರೆ ಆ ಪ್ರತಿನಿಧಿಗಳಲ್ಲಿ ನಾವು ರವಿಕುಮಾರ್ ಬಗ್ಗೆ ಹೇಳಿದೆ, ಹಾಗೆ ಮೇಡಮ್ ಅಷ್ಟೇ, ಮತ್ತೆ ಹಾಗೆ ನಮ್ಮ ಸುನೀಲ್ ಅವರು, ಶಿಷ್ಕಳ ಮೇಡಮ್ ಅವರು, ಮತ್ತೆ ಗೋಮಾನ ಅವರು, ಅವರೆಲ್ಲ ಇದ್ದಾರೆ. ಅವರೆಲ್ಲರೂ ಸಹಿತ ಈ ಒಂದು ವಿಭಾಗದಲ್ಲಿ ಪ್ರತಿಯೊಬ್ಬರು ನೀವು ಕನ್ನಡದಲ್ಲಿ ಇಟ್ಕೊಳ್ಬೇಕು. ಅವರೆಲ್ಲ ಮತದಾನ ಮಾಡುವಂತೆ ಸಂಪೂರ್ಣ ಪರಿಶೀಲನೆ ಮಾಡಿ ನಾವಾಗಲೇ ನಿಮಗೆ ಒಂದು ಶುಭ ಬರ್ತಾ ಇದೆ. 11 ಕಡೆ 10-11 ಕಡೆ ನಮ್ಮ ಏನಾದರೂ ಕಲೆಕ್ಷನ್ ಆಗಿರುವಂತಹದ್ದು ಅವಾಗಲೇ ನಮಗೆ ಒಂದು 4 ದಿನದ ಮುಂಚೆನೇ ನಮ್ಗೆ ಗೊತ್ತಾಗಿದೆ. ಚಾಮರಾಜನಗರ ಗೊತ್ತಾಗಿಲ್ಲ, ಅವರೇ ಫೋನ್ ಮಾಡಿ ಲೆಟರ್ ಕಳಿಸಿ ನಾವು ಸಹಿತ ಅಶೋಕ್ ಕಾನೇಡು ಬೆಂಬಿತರ ದೇವರ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ತಿಳಿಸಿದ್ದಾರೆ.
ಆದ್ದರಿಂದ ತುಂಬ ಸೂಚನೆ ಆಗಿದೆ. ನಾವು ಯಾವುದಕ್ಕೆ ಹೆದರೋದು ಬೇಡ, ನಮ್ಮ ಕೆಲಸವನ್ನು ಮಾಡಬೇಕು. ನಮ್ಮ ನಿಯಮಾಧಿಕಾರತೆ ಮಾತಾಡಿದ ಕೃಷ್ಣ ಹೇಳಿದ್ದಾನೆ. ಅದೇ ರೀತಿ ಇವತ್ತಿನ ಸಭೆ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ನಿಮ್ಮೆಲ್ಲರ ಸಂಪೂರ್ಣ ಸಹಕಾರ ಅತ್ಯಗತ್ಯ. ನಾನು ನಿಮ್ಮ ಬೆಂಗಳೂರು ನಗರ ಬಿಟ್ಟು ಬೇರೆ ಕಡೆ ಹೋಗಲ್ಲ. ಯಾಕೆಂದ್ರೆ ಒಂದು ಕೋಲಾರದಲ್ಲಿ ಹೋಗಬೇಕು, ಅದನ್ನು ಹೋಗಿ ಮುಗಿಸ್ಕೊಂಡ್ರೆ ಇಲ್ಲೇ ನಾವು ಸಂಚಾರ ಮಾಡ್ತಿರ್ತೀವಿ. ನಾನು ಸ್ವಲ್ಪ ಮಾಧ್ಯಮದಲ್ಲಿ ಪರಿಚಿತನಾಗಿದ್ದೆ. ಭವ್ಯ ಬ್ರಹ್ಮಾಂಡ ಅಂತೇಳಿ ನಾನು ಆಗಲೇ ಕೆಲಸ ಮಾಡ್ತೀನಿ. ನಾನೇ ಫಸ್ಟ್ ಟಿವಿಲಿ 3 ಲಕ್ಷ ಸಂಬಳ ತಗೋತಾ ಇದ್ದೇನೆ. ಅದನ್ನ ಬಿಟ್ಟೆ ನಾನೇ ಹೇಗೆ ಮಾಡ್ತೀನಿ ಇನ್ಕಮ್ ಟ್ಯಾಕ್ಸ್ ಹಾಕಿಕೊಳ್ಳಿ. ಯಾಕಂದ್ರೆ ಅವಾಗಲೇ ಅದನ್ನು ಬಿಟ್ಟೆ ಹೋದರೆ ಜನಕ್ಕೆ ಉಪಯೋಗ ಆಗಬೇಕು, ನಮ್ಮ ಜ್ಯೋತಿಷ್ಯ ಕನ್ನಡ ಗೊತ್ತಾಗಬೇಕು ಅಂತ ವ್ಯಾಪಾರೀಕರಣ ಅಂತ ಬಿಟ್ಟು ನಮ್ಮ ಇವತ್ತು ನಾನು ಜ್ಯೋತಿಷ್ಯ ಕೂತ್ಕೊಳ್ಳಲ್ಲ. ಆದರೆ ಆ ಕೆಲಸವನ್ನು ನಡೆಸ್ಕೊತಾ ನಮ್ಮಲ್ಲಿ 100 ಜನ ಗೋಸೇವೆ ಮಾಡ್ತೀನಿ. ಪ್ರತಿನಿತ್ಯ ಊಟಕ್ಕೆ ಬರ್ತಾರೆ ಎಲ್ಲ ಕಡೆಯಿಂದ. ಮತ್ತೆ ರಂಗನಾಥ ದೇವಸ್ಥಾನ ಕೇಳಿ ದಿವಸ ಊಟ ಹಾಕ್ತೀನಿ, ನನಗೆ ಜಾಗ ಕೊಡಿಲ್ಲ. ಯಾಕಂದ್ರೆ ಸೆಂಟ್ರಲ್ ಆರ್ಗನೈಸೇಷನ್ ಕೊಡಕ್ಕೆ ಬರಲ್ಲ. ಅದನ್ನು ಅದಕ್ಕೂ ಪ್ರಯತ್ನ ಮಾಡ್ತೀನಿ. ಹೀಗೆ ಸಮಾಜ ಸೇವೆ ಭಗವಂತ ಈ ನಮ್ಮ ಪೂಜಾಧಿಪತಿಗಳನ್ನೆಲ್ಲ ನಮ್ಮ ಹತ್ರ ಏನು ಬರುತ್ತೋ ಸಾಯಂಕಾಲ ದಾನ ಮಾಡಬೇಕು. ಆ ದೃಷ್ಟಿ ಇಟ್ಕೊಂಡು ನಾವು ಕೆಲಸವನ್ನು ಮಾಡ್ತಿದ್ದೀವಿ. ಅಖಿಲ ಕರ್ನಾಟಕ ಮಹಾಸಭಾ ಇವತ್ತು ವಿಶೇಷವಾಗಿ ಬೆಳೆದರೆ ನಾನು BMA ಸುಬ್ರಹ್ಮಣ್ಯನ್ ಕಾಲದಿಂದ, CVS ಶಾಸ್ತ್ರ ಕಾಲದಿಂದ, MRV ಪ್ರಸಾದ್ ಕಾಲದಿಂದ ಮತ್ತು ವೆಂಕಟನಾರಾಯಣ ಕಾಲದಲ್ಲಿ, ಹಾಗೆ ಅಶೋಕ ಕಾಲದಲ್ಲೂ ಸಹಿತ ಅನೇಕ ಸೇವೆಗಳು ನಮ್ಮ ಕೈಲಾದಂತಹ ಸೇವೆಯನ್ನು ಮಾಡಿಕೊಂಡು ಬಂದಿದ್ದೀವಿ. ಆ ಎಲ್ಲ ಅವರೆಲ್ಲ ನಮಗೆ ಮತವನ್ನು ಕೊಡುವಂತೆ ಮನವರಿಕೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾರೆ. ಯಾಕೆಂದ್ರೆ ಬ್ರಾಹ್ಮಣ ಒಂದು ಶಕ್ತಿ, ಅದನ್ನ ನಾವು ತಪಸ್ಸನ್ನು ಕಾಯಿತಲೇ ಇಟ್ಕೊಂಡಿರ್ಬೇಕು. ಯಾಕೆಂದ್ರೆ ನಾನು ಬಹಳ ಚಿಂಚುಗಿರಿ ಸ್ವಾಮಿ ಹೋಗೋದು ಗೊತ್ತಿರಬೇಕು, ನಾನು ಹೋಗಿರಲಿಲ್ಲ. ಆ ಸ್ವಾಮಿಗಳು ನೀವೇ ಬಂದು ಮಾಡಿಸ್ಬೇಕು ಅಂತ ನಾನು ಹೋದಾಗ ಅವರೇ ನನಗೆ ಕರೆಬೇಕಾಗಿಲ್ಲ. ಯಾಕೆಂದ್ರೆ ಅದ್ರ ಬಗ್ಗೆ ಗೊತ್ತಿರ್ತಕ್ಕಂಥ ಫೋನ್ ಮಾಡಿ ಗುರುನೇ ಕಥೆ ಕೇಳಿ ಕೆಲಸ ಮಾಡಿಸ್ಕೊಳ್ಳ. ಹಾಗೆ ನೀವು ಗಣ್ಯ ತಂತ್ರಗಳ ಮಹಾರಾಜರು ವಿಚಾರದೊಳಗೆ ಪ್ರತಿ ಶನಿವಾರ ಅರ್ಧ ಗಂಟೆ ನನ್ನ ಹತ್ರ ಮಾತಾಡ್ತಿದ್ರು. ಯಾಕೆಂದ್ರೆ ನಮ್ಮಲ್ಲಿರೋ ಸಂಸ್ಕಾರ ಹೇಳ್ತೀವಿ ಅದೆಲ್ಲವನ್ನು ಕೇಳೋದು. ಹಾಗೆ ಸಮಾಜ ಸಂಪರ್ಕವನ್ನ ಮಾಡ್ತಾ ಇದ್ದೇನೆ. ಎಲ್ಲ ನನ್ನ ಸ್ನೇಹಿತರು ನಾನು ಅವ್ರನ್ನ ಮಾತಾಡೋಕ್ಕಾಗಿ ನನಗೆ ಆ ಫೋನ್ ನೋಡೋ ಗೊತ್ತಿಲ್ಲ ನನಗೆ. ಯಾಕೆಂದ್ರೆ ನಾನು ಇಟ್ಕೊಂಡು ಅವ್ರು ಹೇಳಿದ ತಕ್ಷಣ ಫೋನ್ ಮಾಡ್ತೀನಿ ಅಷ್ಟೇ. ಆದ್ರಿಂದ ತಾವೆಲ್ಲರೂ ಸಹಿತ ನನಗೋಸ್ಕರ ಮತ್ತು ನನ್ನ ಜೊತೆ ಇರ್ತಕ್ಕಂಥ ಇಡೀ ಎಲ್ಲ ಪ್ರತಿನಿಧಿಗಳು ಮತ್ತು ಈ ಕ್ಷೇತ್ರದ ಪ್ರತಿನಿಧಿಗಳ ಕೆಲಸವಂತಹ ಕಾಲದಲ್ಲಿ ಮಹಿಳೆಯರು ಎಲ್ಲರೂ ಸಹಿತ ಅತ್ಯುತ್ತಮವಾಗಿ ಯಶಸ್ವಿ ಕಾರ್ಯ ಮಾಡಿಕೊಟ್ಟು ಜೈವನ್ನು ನಡೆಸಬೇಕು ಅಂತೇಳಿ ಅಶೋಕ ಕಾರ್ಯ ಏನಂದ್ರೆ ನಾವೆಲ್ಲರೂ ಸಹಿತ ಅವರ ನೆರಳಿನಲ್ಲಿ ಅವರ ಮಾರ್ಗದರ್ಶನದಲ್ಲಿ ಬಂದಿರು. ಯಾಕೆಂದ್ರೆ ಅವ್ರು ಏನು ಹಾಕೊಂಡಿದ್ದಾರೆ ಎಲ್ಲ ಕಾರ್ಯಗಳನ್ನು ಯಶಸ್ವಿಯಾಗಿ ನಾವು ಮಾಡ್ತೀವಿ. ನಮ್ಮನ್ನೆಲ್ಲ ಕೇಳ್ತಾರೆ ಏನು ಮಾಡ್ತೀರಾ ಅಂತ. ನಮ್ಗೆ ಯಾವುದೋ ಅನುದಾನ ಬರಲ್ಲ, ನಾವು ದೊಡ್ಡವ್ರನ್ನ ಇಟ್ಕೊಂಡೇ ಕೆಲಸ ಮಾಡಬೇಕು. ಹಾಗೆ ನಾನು ಸಾಸ್ಪೋಸ್ ಕಂಪನಿ ಇದ್ದೆ, ನನ್ನ ಶಿಷ್ಯ ಅವ್ರಿಗೆಲ್ಲ ಹೇಳಿದ್ದೀನಿ, ಪ್ರತಿ ವರ್ಷ ನಾನು 25 ಜನಕ್ಕೆ ಕೆಲಸವನ್ನು ಕೊಡ್ತೀನಿ. ಎಲೆಕ್ಟ್ರಾನಿಕ್ ಯಾರು ಬಂದಿರ್ತಾರೆ ವಿಮಾನದ ಗಡಿ ಭಾಗ ಮಾಡುವಂಥ ದೇವರಲ್ಲಿದೆ. ಅವರು ಹೇಳಿದ್ರೆ ಈಗ ಅನೇಕ ದೊಡ್ಡವ್ರ ಜೊತೆ ಮಾತಾಡಿದ್ದೀನಿ, ಮೆಡಿಕಲ್ನಲ್ಲೇ ಹೇಳಿದ್ರು, ಹಾಸ್ಪಿಟಲ್ಗಳಲ್ಲೇ ಹೇಳಿದ್ರು. ಎಲ್ಲವನ್ನ ಹತ್ತಿರ ಹೋಗಿ ಮಾತಾಡಿದಾಗ ಅವರು ಸಹಾಯ ಮಾಡ್ತಾರೆ. ನಾವು ಹತ್ತಿರ ಕರ್ಕೊಳ್ಬೇಕು. ಹಾಗೆ ಎಲ್ಲರ ಸಹಾಯದಿಂದ ಅದೆಲ್ಲ ಮುಂದಿನ ದಿನಗಳಲ್ಲಿ ಮಾಡಿ 5 ವರ್ಷ ಸಿಗ್ತೀನಿ ನಾನು ಸೇವೆ ಮಾಡಲಿಕ್ಕೆ ಯಶಸ್ವಿಯಾಗಿ ಮಾಡೋಣ ಅಂತೇಳಿ ನನ್ನೆಲ್ಲ ಮಾತುಗಳು.